ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಇದಾರಲ್ಲ, 1 ಎಕರೆಗೆ 1 ರೂಪಾಯಿ ತಗೊಂಡು 10,000 ಎಕರೆ ಕೊಟ್ಟಾರೆ ಇಂಡಸ್ಟ್ರಿ. ಜಿಂದಾಲಲ್ಲಿ 3,600 ಎಕರೆ 1 ಲಕ್ಷ ಚಿಲ್ಲರೆ ಇಸ್ಕೊಂಡು ಅವರಿಗೆ ಕೊಟ್ಟಿದ್ದಾರೆ. ನಾನು ಅದ್ರಾಗ ಭಾರಿ ಕಷ್ಟದಿಂದ ಬರ್ತೀನಿ. 5,000 ಅಂತ ಎಕರೆಗೆ 5,000 ರೂಪಾಯಿ ಇರುತ್ತೆ ನಮ್ಮ ಡಿಮ್ಯಾಂಡ್ ಇದೆ. ಎಕರೆಗೆ 5,000 ರೂಪಾಯಿ ತಗೊಂಡು ನಲ್ಲಿ ಭೂಬಾಡಿಗೆ ಫಿಕ್ಸ್ ಮಾಡ್ರಿ ಅಂತ ಹೋರಾಟ ಇದೆ. ಅದಕ್ಕೆಲ್ಲ ತಾವು ಕೈ ಜೋಡಿಸ್ಬೇಕಂತೇಳಿ ಈ ಮುಂದೆ ಕೇಳ್ತಿದ್ದೀನಿ. ಅದಾದ್ಮೇಲೆ KSPG ಈಗ ಈ ಹೊಸ ರೂಲ್ಸ್ ಯುಟಿಲೈಸ್ ಆಗ್ತಾ ಇದೆ. ಯಾಕಂದರೆ ನಮ್ಮ ಯಾರೂ ಇದ್ರ ಬಗ್ಗೆ ಅಷ್ಟೊಂದು ಸ್ಟಡಿ ಮಾಡಿಲ್ಲ. ಬಟ್ ಅಂದಾಜು ಒಂದು 5 to 6 lakh million metric ton is required and is being supplied in this state. ಅದರಲ್ಲಿ ನಮ್ಮ ರಾಜ್ಯದಿಂದ ಎಷ್ಟು ಬರ್ತಾ ಇದೆ, ಹೊರ ರಾಜ್ಯದಿಂದ ಎಷ್ಟು ಬರ್ತಾ ಇದೆ, ಇದಕ್ಕೆ ಏನೋ ಒಂದು ಕ್ಯಾಲ್ಕುಲೇಷನ್ ಇಲ್ಲ. ಸರ್ಕಾರಕ್ಕೆ ಎಂಡ್ ಯೂಸರ್ದಲ್ಲಿ ನಾವು ವಾಟ್ ವಿ ಆರ್ ಪ್ರೊಪೋಗೇಟಿಂಗ್ ಇಸ್ ಎಂಡ್ ಯೂಸರ್ ರಾಯಲ್ಟಿ ಕಲೆಕ್ಷನು. ಎಂಡ್ ಯೂಸರ್ ರಾಯಲ್ಟಿ ಕಲೆಕ್ಷನ್ ಮಾಡಿದರೆ ಸರ್ಕಾರಕ್ಕೆ 100% ರಾಯಲ್ಟಿ ಬರುತ್ತೆ. ಹೊರ ರಾಜ್ಯದಿಂದ ಬಂದಿರೋದು ಇದು ಕೂಡ ಒಂದು ಪ್ರಾಕ್ಟೀಸ್ ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲೇನಾಗುತ್ತೆ, ಪರ ರಾಜ್ಯದಿಂದ ಮಟೀರಿಯಲ್ ಬರುತ್ತೆ, ಇಲ್ಲೇ ಯುಟಿಲೈಸ್ ಇಲ್ಲ ಆಗುತ್ತೆ. ಬಟ್ ದಟ್ ರಾಯಲ್ಟಿ ಗೋಸ್ ಟು ದಟ್ ಸ್ಟೇಟ್. ನಮ್ಮ ಸರ್ಕಾರ ಅಲ್ಲೇ ರಾಯಲ್ಟಿ ಲೂಸ್ ಮಾಡ್ತಿದೆ. ಅದು ರಾಯಲ್ಟಿ ಬರೋ ಹಾಗೆ ಒಂದು ಸಿಸ್ಟಮ್ ನಾವು ಪ್ರಪೋಸಲ್ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅದನ್ನೇ ಅವ್ರು ಅಡಾಪ್ಟ್ ಮಾಡ್ತಾ ಇಲ್ಲ. ಯಾಕೆ ಅಡಾಪ್ಟ್ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅದನ್ನೇ ಯೋಚನೆನೇ ಮಾಡ್ತಾ ಇಲ್ಲ. ಬಟ್ ಸಮ್ವೇರ್ ನಮ್ಮನ್ನು ಸಾಫ್ಟ್ ಟಾರ್ಗೆಟ್ಸ್ ಮಾಡಿ ನಮ್ಮನ್ನೇ ಹೇಳಲಿಕ್ಕೆ ಹೊಂಟಿದ್ದಾರೆ. ಇದಕ್ಕೆ ನಾವು ವಿರೋಧಿಸ್ತೇವೆ ಮತ್ತು ಇದರ ಬಗ್ಗೆ ಒಂದು ತೀವ್ರವಾಗಿ ಹೋರಾಟ ನಾವು ಮಾಡೇ ಮಾಡ್ತೇವೆ. ಕಾನೂನು ರೀತಿಯೂ ಮಾಡ್ತೇವೆ ಮತ್ತು ಪ್ರತಿಭಟನೆಯೂ ಮಾಡ್ತೇವೆ. ಅದರ ಬಗ್ಗೆ ಇವತ್ತೇ ತೀರ್ಮಾನ ತಗೊಳ್ಳಿಕ್ಕೆ ಇವತ್ತು ನಾವು ರಾಜ್ಯದಿಂದ ಸುಮಾರು ಒಂದು 26-27 ಜಿಲ್ಲೆಯ ಅಧ್ಯಕ್ಷರು ಅಲಾಂಗ್ ವಿತ್ ಕ್ರಷರ್ ಓನರ್ಸು, ಆ ಜಿಲ್ಲೆ ತಾಲೂಕಾ ಪದಾಧಿಕಾರಿಗಳು ಎಲ್ಲರೂ ನಾವು ಕೂಡಿದ್ದೇವೆ. ಇದರ ಬಗ್ಗೆ ಒಂದು ತೀರ್ಮಾನ ತಗೋತಾ ಇದ್ದೇವೆ. ಹೆಚ್ಚಿನ ಮಾಹಿತಿ ನಮ್ಮ ರಾಜ್ಯಾಧ್ಯಕ್ಷ ಸಿದ್ದರಾಜಣ್ಣ ಅವರು ಕೊಡ್ತಾರೆ. ಸರ್ಕಾರ ಇವತ್ತೇನು ಒನ್ ಟೈಮ್ ಸೆಟಲ್ಮೆಂಟ್ OTS ಮಾಡೋಕ್ಕೆ ತರಾತುರಿಯಾಗಿ ಅಮೆಂಡ್ಮೆಂಟ್ನ ಮಾಡಿ ಬಜೆಟ್ ಸೆಷನ್ನಲ್ಲಿ ಮುಖ್ಯಮಂತ್ರಿ ಕೈನಲ್ಲಿ ಓದಿಸಿದ್ದಾರೆ. ಇದು ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಿದೆ. ಇಲಾಖೆಯವರು ಸರಿಯಾದ ಮಾಹಿತಿ ಕೊಡದಿರೆ ಸರ್ಕಾರಕ್ಕೆ ಮತ್ತು ಇಲಾಖಾ ಮಂತ್ರಿಗಳಿಗೆ ಸರಿಯಾದ ಸೂಕ್ತ ಕಾರಣ ಕೊಡೋಕ್ಕಾಗದಿರೇನೆ ಇವತ್ತು ಇಯರ್ಲಿ ಬಡ್ಜೆಟ್ಗೆ ಬಡ್ಜೆಟ್ಗೆ ಸೆಷನ್ಗೆ ನೀವೇನು ಕೊಡ್ತೀರಾ ಅಂತ ಕೇಳಿದಾಗ ಇವತ್ತು ಅರಕೆ ಕೋರಿ ಮಾಡಿದ್ದಾರೆ ನಮ್ಮನ್ನು. ಇವತ್ತು ಐರನ್ ಓರ್ ರಾಜ್ಯದಲ್ಲಿ ಆದಾಯ ಕಡಿಮೆ ಆಯಿತು. ಇವತ್ತು ಸಾಮಾನ್ಯ ಕಟ್ಟಡದ ಕಲ್ಲಿದು, ಯಾಕೆಂದರೆ ಬಡವ್ರ ಮನೆ ಕಟ್ತಾರೆ, ಇನ್ಫ್ರಾಸ್ಟ್ರಕ್ಚರ್ನವರು ಬಿಲ್ಡಿಂಗ್ ಕಟ್ತಾರೆ, ಮೆಟ್ರೋನವರು ರೈಲ್ವೆ ಸ್ಟೇಷನ್ ಮಾಡಿಸ್ತಾರೆ, PWD ಕಾಮಗಾರಿ ನಡೀತವೆ. ಇದೆಲ್ಲ ಸರ್ಕಾರದ ಉತ್ತೇಜನಕ್ಕೆ ಅಥವಾ ಸಾರ್ವಜನಿಕರ ಅನುಕೂಲಕ್ಕೆ ಇರತಕ್ಕಂಥ ಒಂದು ಎಸೆನ್ಷಿಯಲ್ ಕಮ್ಯಾಡಿಟಿಗೆ ಬರ್ತದೆ. ಇದು ಐರನ್ ಓರ್ ಅಲ್ಲ. ನಾವೇನು ಹೊರ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಮಾಡಿಲ್ಲ. ನಮ್ಮ ಆ ಜಿಲ್ಲೆ ಅಭಿವೃದ್ಧಿ ಕೊಟ್ಟಿದ್ದೀವಿ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೂ ಹೋಗಿಲ್ಲ. 100 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ನಾವು ಮಾರಾಟ ಮಾಡಿದ್ದೀವಿ ಅಥವಾ ಅವ್ರಿಗೆ ಅಭಿವೃದ್ಧಿ ಕೊಟ್ಟಿದ್ದೀವಿ. ಏನು ಹೊರ ದೇಶಕ್ಕೂ ಹೋಗಿಲ್ಲ, ಹೊರ ರಾಜ್ಯಕ್ಕೂ ಹೋಗಿಲ್ಲ. ಆದ್ದರಿಂದ ಅವೈಜ್ಞಾನಿಕವಾಗಿ ಈ ಒಂದು OTSನ ತರಾತುರಿಯಲ್ಲಿ ಮಾಡಿದ್ರು. ನಾವೀಗಾಗಲೇ ಹಲವಾರು ಬಾರಿ ಪ್ರೆಸ್ ಮುಖಾಂತರ ತಮ್ಮ ಮುಖಾಂತರ ಮುಖ್ಯಮಂತ್ರಿಯವ್ರಿಗೆ ರಾಜ್ಯ ಸರ್ಕಾರಕ್ಕೆ ಸಂದೇಶ ಕಳಿಸಿದ್ದೀವಿ. ನೀವು OTS ಮಾಡಬೇಕಾದ್ರೆ ಅಧಿಕಾರಿಗಳೊಟ್ಟಿಗೆ ರಾಜ್ಯ ಯೂನಿಯನ್ ಪದಾಧಿಕಾರಿಗಳು ಕ್ರಷರ್ ಮಾಲೀಕರನ್ನ ಸಭೆ ಸೇರಿಸಿ ಒಂದು ಚರ್ಚೆ ಮಾಡಿ ಅಂತ ನಾವು ಹೇಳಿದಾಗ ಯಾವುದೂ ಕೇಳಿದರೆ ಪ್ರತಿ 3 ತಿಂಗಳಿಗೊಬ್ಬ ನಿರ್ದೇಶಕನ ಚೇಂಜ್ ಮಾಡ್ತಾವ್ರೆ, 6 ತಿಂಗಳಿಗೊಬ್ಬರು ಕಾರ್ಯದರ್ಶಿಯವರು ಚೇಂಜ್ ಆಗ್ತಾವ್ರೆ. ಅವ್ರಿಗೆ ಯಾರಿಗೂ ಈ ಕಲ್ಲುಗಣಿ ಬಗ್ಗೆ ಇಲ್ಲದೇ ಇರ್ತಕ್ಕಂಥವ್ರನ್ನ ಈ ಹುದ್ದೆಗೆ ನೇಮಿಸಿ ಇವತ್ತು ನಮ್ಮ ಮೇಲೆ ದೊಡ್ಡ ಒಂದು ಗಂಡಾಂತರ ತಂದಿದ್ದಾರೆ. ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಏನು 32 ಜಿಲ್ಲೆ ಪ್ರೆಷರ್ ಮತ್ತು ಕಲ್ಲುಗಣಿ ಉದ್ಯಮದ ಮಾಲೀಕರು ಬಂದಿದ್ದಾರೆ. ಇವರೆಲ್ಲರೂ ಒಕ್ಕೊರಲಿನ ತೀರ್ಮಾನ ತಗೊಂಡು ನಾವು ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ. ಹೊರ ರಾಜ್ಯದಿಂದ ಬರ್ತಕ್ಕಂಥ ಮೆಟೀರಿಯಲ್ ಕೂಡ ಒಳಗೆ ಬಿಡದಂಗೆ ಒಂದು ಚೆಕ್ಔಟ್ ಡ್ಯಾಮ್ ಮಾಡ್ತೀವಿ. ಯಾಕಂದ್ರೆ ಇಲ್ದಿದ್ರೆ ನಮ್ಮ ಉಳಿವಿಲ್ಲ. ಇವತ್ತು ಇಂಡಸ್ಟ್ರಿ ಮಾರಿದ್ರೂ ಕೂಡ ನಾವು ಕಟ್ಟೋಕ್ಕಾಗೋದಿಲ್ಲ.
ನಮ್ಮ ಮನೆ ಮಠ ಮಾರಿದ್ರೂ ಆಗೋದಿಲ್ಲ. ಇವತ್ತು ಒಂದು ಕಡೆ ಜಮೀನು ಅವ್ರದ್ದೇ ಸ್ವಂತ ಜಮೀನು, ಅವ್ರದ್ದೇ ಸ್ವಂತ ಆಸ್ತಿ, EC ಬರ್ತದೆ, ಮಿಟೇಷನ್ ಬರ್ತದೆ, ಪಾಣಿ ಬರ್ತದೆ. ಅವರು ಗಣಿಗಾರಿಕೆ ಮಾಡಿ ಅಭಿವೃದ್ಧಿ ಕೊಟ್ಟಿದ್ದಾರೆ. ಇವತ್ತು ಅವ್ರನ್ನ ತೊಗೊಂಡೋಗಿ ನೀವು ಟೋಟಲ್ ವಾಲ್ಯೂಮ್ನ ಅಸೆಸ್ಮೆಂಟ್ ಮಾಡ್ತಿದ್ದೀರಿ. ಇದು ಯಾವ ಧರ್ಮ? ಇಂಗ್ಲೀಷ್ನವ್ರ ಕಾಲದಿಂದನೂ ಕಲ್ಗಣಿಗಾರಿಕೆ ನಡೆದಿದೆ, ರಾಜರ ಕಾಲದಿಂದನೂ ಕಲ್ಗಣಿಗಾರಿಕೆ ನಡೆದಿದೆ. ಡ್ಯಾಮ್ಗಳಾಗಿದ್ದಾವೆ, ದೊಡ್ಡ ದೊಡ್ಡ ಬ್ರಿಡ್ಜ್ಗಳಾಗಿದ್ದಾವೆ. ಅವ್ಯಾವನು ಬೇಸ್ ಗೊತ್ತಿಲ್ದರೆ ಇವತ್ತು ಟೋಟಲ್ ವ್ಯಾಲ್ಯೂಮ್ಗೆ ಅಸೆಸ್ಮೆಂಟ್ ಮಾಡಿ ಇವತ್ತು ಮಾಲೀಕರನ್ನು ತೊಗೊಂಡೋಗಿ ಬೀದಿಗೆ ಹಾಕಕ್ಕೆ ಮಾಡ್ತಾಯಿದ್ದಾರೆ. ಮುಂದೊಂದು ದಿವಸ ಈ ನಮ್ಮ ಕಟ್ಟಡ ಕಲ್ಲು ಗಣಿಗಾರಿಕೆಯ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದು ಸರ್ಕಾರಕ್ಕೆ ಅವೈಜ್ಞಾನಿಕ ಒಂದು ತಿಳುವಳಿಕೆ ಕೊಟ್ಟು MNC ಕಂಪ್ನಿ ಕೊಡಬೇಕು ಅಂತೇಳಿ ಹುನ್ನಾರ ನಡೆಸ್ತಾವ್ರೆ ಅಂತ ಹೇಳಿ ನಾವು ಅನುಮಾನ ಪಡ್ತಾ ಇದ್ದೀವಿ. ಅದರಿಂದ ನಾವು ಸಹಿಸೋದಿಲ್ಲ, ವಿರೋಧ ಮಾಡ್ತೀವಿ, ಬಂದ್ ಮಾಡ್ತೀವಿ ಮತ್ತು ನಾವು ನ್ಯಾಯಾಲಯದ ಮರೆಯನ್ನು ಸಹ ಹೋಗ್ತಾ ಇದ್ದೀವಿ. ಹೇಳ್ತಾನೆ ಇದ್ದೀವಿ ಅಂತಂದರೆ ನೋಡಿ, ಇಲ್ಲಿ ಈಗ ಬೈ ಎಲೆಕ್ಷನ್ ಬಂತು, ಈಗ ಅಧಿವೇಶನ ನಾಳೆಗೆ ಮೊಟಕಾಗ್ತದೆ. ಈ ಮಧ್ಯೆ ನಮ್ಗಳು ಕೇಳೋರಿಲ್ಲ. ಅದರಿಂದ ಒಂದು ಸೂಕ್ತ ಸಮಯ ನೋಡಿಬಿಟ್ಟು ನಾವು ಮುಂದಿನ ಅಧಿವೇಶನದೊಳಗಡೆ ನಾವು ಬಂದ್ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ. ಈಗ ಕಾನೂನು ಹೋರಾಟ ಯಾವ ಹಂತದಲ್ಲಿ ನೀವು ಕಾನೂನು ಹೋರಾಟ? ಸರ್, ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ನಮ್ಗೆ ನ್ಯಾಯ ಸಿಗದಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಯಾಕೆಂದರೆ ನಮಗೆ ಕಾನೂನಿನಲ್ಲಿ ನಾವು ಯಾವುದು ಒಂದು ಗಣಿಗಾರಿಕೆ ತಪ್ಪು ಮಾಡಿಲ್ಲ. ರಾಜ್ಯ ಸರ್ಕಾರದ ಏನು ರಾಜ್ಯ ಸರ್ಕಾರ ಕೊಟ್ಟಿರೋ ಆದೇಶ ಈಗೇನು OTS ಅಂತ ಅಮೆಂಡ್ಮೆಂಟ್ ಮಾಡಿದ್ರೆ ಅದ್ರ ವಿರುದ್ಧವಾಗಿ ಈಗ MNC ಕಂಪ್ನಿ ಅಂತ ಹೇಳಿದ್ರಿ, ಯಾವ್ದಾದ್ರು ಅಪ್ರೋಚ್ ಮಾಡಿದ್ರೆ ಗೌರ್ಮೆಂಟ್ಗೆ? ಸರ್, ಅದು ಹುನ್ನಾರ ಇರ್ಬೋದು. ಯಾಕೆಂದರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಯವ್ರು ಬರೋಕ್ಕೆ ರೆಡಿ ಇದ್ದಾರೆ. ಯಾಕೆಂದರೆ ನಾವು 94ರಿಂದ ನಾವು ಹೋರಾಟ ಮಾಡಿದ್ದೀವಿ, ಸಂಘ ನಾವು ಬಿಟ್ಕೊಟ್ಟಿಲ್ಲ. ಯಾಕೆಂದರೆ ಇದರಿಂದ ಲಕ್ಷಾಂತರ ಜನ ಜೀವನ ಮಾಡ್ತಾವ್ರೆ. ಅಂದರೆ ಸ್ಥಳೀಯರು MNC ಕಂಪ್ನಿ ಮಾಡಿದಾಗ ಅವನದೇ ಆದಂಥ ಕಟ್ಟುಪಾಡಿಗೆ ನಾವು ಒಳಪಡಬೇಕು, ಮೆಟೀರಿಯಲ್ ಕೊಡಬೇಕು. ಅವನ್ನೆಲ್ಲ ಕಾನೂನು ರೀತಿ ಮಾಡ್ಕೊಂಡು ಹೋಗ್ತಾನೆ. ಇವತ್ತು ನಾವು 1,000 ರೂಪಾಯಿಗೆ ಏನು ಮೆಟೀರಿಯಲ್ ಟನ್ ಕೊಡ್ತಾ ಇದ್ದೀವೋ ಅವತ್ತು 5,000 ಕೊಡೋಕ್ಕೂ ನಾವು ಅವರು 5,000 ನಿಗದಿ ಮಾಡಿದ್ರು ನಾವು ಕೊಟ್ಟು ಬರ್ತೀವಿ. ಅದರಿಂದ ಹೊರ ಯಾರಿಗೆ? ಸಾರ್ವಜನಿಕರಿಗೆ, ಸರ್ಕಾರಕ್ಕೆ. ಅದರ ಅರಿವು ಅಧಿಕಾರಿಗಳು ಮೂಡಿಸ್ತಾ ಇಲ್ಲ. ನೀವು ಇಲಾಖೆ ಅಂದ್ರೆ ಇಲಾಖೆ ಒಂದು ರೀತಿ ಅರಾಜಕತೆ ಆಗ್ತಿದೆ ಅಂತ? ಹೌದು, ಅರಾಜಕತೆ ಎದ್ದು ಕಾಣ್ತದೆ. ಪ್ರತಿ ಒಂದು ಜಿಲ್ಲೆನಲ್ಲೂ ಒಬ್ಬೊಬ್ಬ ಅಧಿಕಾರಿಗಳು ಒಂದೊಂದು ಥರ ಮಾಡ್ತಾ ಇದ್ದಾರೆ. ಅದನ್ನು ಮುಂದಿನ ದಿನದಲ್ಲಿ ನಾವು ಪ್ರೆಸ್ ಮುಂದೆ ಬಿಚ್ಚಿಡ್ತೀವಿ. ಮೊದಲಿಂದ ನಾವು ಹೇಳ್ತಾ ಬರ್ತಾ ಇದ್ದೀವಿ ಸರ್. ನೀವು ಹಿಂದಿಂದು ಪ್ರೆಸ್ ನೋಟ್ ನೋಡಿ ನಾವು ಕೊಟ್ಟಿದ್ದೇವೆ. ನಾವು ಸುಮಾರು 15 ವರ್ಷದಿಂದ ಪ್ರೆಸ್ ಮುಖಾಂತರ ಹೋರಾಟನೂ ಮಾಡ್ತಾ ಇದ್ದೀವಿ. ಧಾರವಾಡ ಜಿಲ್ಲೆಯವನು ಒರಿಜಿನಲಿ ಐ ಹ್ಯಾವ್ ರಿಜಿಸ್ಟರ್ಡ್ ಆನ್ ಅಸೋಸಿಯೇಷನ್ ಇನ್ ದ ನೇಮ್ ಆಫ್ ಕರ್ನಾಟಕ ಪಟ್ಟಾ ಲ್ಯಾಂಡ್ ಓನರ್ಸ್ ಅಸೋಸಿಯೇಷನ್ ಅಂತ. ಆ್ಯಂಡ್ ಐ ಆಮ್ ವೈಸ್ ಪ್ರೆಸಿಡೆಂಟ್ ಟು ದಿಸ್ ಯೂನಿಯನ್ ಆಲ್ಸೋ ಹಿಯರ್. ಯಾಕಂದ್ರೆ ನಾವು ಮತ್ತು ಸರ್ಕಾರಿ ಜಮೀನಿನಲ್ಲಿ ಮಾಡ್ತಕ್ಕಂಥ ಗಣಿಗಾರಿಕೆ ಏನಿದೆ ಅವರು ನಾವು ಅಣ್ತಂಬರಿದ್ದಂಗೆ, ಜೊತೆಗೆ ಕೆಲವು ವಿಷಯಗಳಲ್ಲಿ ನಾವು ಹೋಗಲೇಬೇಕಾಗತ್ತೆ. ನಮ್ಮ ಡಿಮಾಂಡ್ಸ್ ಏನಿದಾವೆ ನಾವು ಸಪ್ರೇಟಾಗಿ ಕೇಳಲೇಬೇಕಾಗುತ್ತೆ. ಸೊ ಈಗ ಬೇಸಿಕಲಿ ನಾನು ಹೇಳ್ತಕ್ಕಂಥದ್ದು ಎಲ್ಲ ವಿಷಯಗಳಲ್ಲಿ ಅವ್ರ ಜೊತೆಗೆ ಇರ್ತೇವೆ. ಕಾಮನ್ ಇರ್ತಕ್ಕಂಥ ಫ್ಯಾಕ್ಟರ್ಸ್ ಜೊತೆಗೆ ಅವ್ರು ನಾವು ಸಪೋರ್ಟ್ ಇದ್ದೇವೆ, ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ದೆರ್ ಆರ್ ಸೋ ಮೆನಿ ಇಶ್ಯೂಸ್ ವೇರ್ ಇನ್ ಪಟ್ಟಾ ಲ್ಯಾಂಡ್ಗೆ ಆಗ್ತಕ್ಕಂಥ ಅನ್ಯಾಯ ಇಲ್ಲಿ ಆಗಲ್ಲ. ಸರ್ಕಾರಿ ಜಮೀನಿಗೆ ಸಿಗ್ತಕ್ಕಂಥ ಅನುಕೂಲತೆಗಳು ಅದರಿಂದ ನಮಗೆ ಬಹಳ ವ್ಯತ್ಯಾಸ ಆಗ್ತಾಯಿದೆ. ಸರ್ಕಾರಿ ಜಮೀನೊಳಗೆ ಏನಿರ್ತದೆ, ಇಟ್ ಈಸ್ ಎ ಗೌರ್ಮೆಂಟ್ ಲ್ಯಾಂಡ್. ಅಲ್ಲಿ ಏನೇ ಮಾಡೋಂಗಿಲ್ಲ, ಏನಿಲ್ಲ, ಸ್ಟ್ರೇಟ್ ಅವೇ ಲೀಸ್ ಕೊಡ್ತಾರೆ, ಡೈರೆಕ್ಟ್ಲಿ ಸ್ಯಾಂಕ್ಷನ್ ಆಗುತ್ತೆ. ಬಟ್ ವೇರ್ ಪಟ್ಟಾ ಲ್ಯಾಂಡ್ ಏನಾಗುತ್ತೆ, ಇಲ್ಲಿ ಪಟ್ಟಾ ಜಮೀನೊಳಗೆ ಏನಾಗ್ತದೆ, ನಾವು ಓನರ್ ಲ್ಯಾಂಡ್, ಸ್ವಂತ ಜಮೀನು, ಆ ಜಮೀನಿಗೆ ಒಂದು ಕಿಮ್ಮತ್ತು ಇರ್ತದೆ. ಆಯಾ ಭಾಗದಾಗ ಎಷ್ಟಿರ್ತದೆ, ರೈಟ್ ಫ್ರಮ್ 10 ಲಕ್ಷದಿಂದ 50 ಲಕ್ಷ 1 ಕೋಟಿವರೆಗೂ ಇರ್ತದೆ. ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಹೌದು. ಅದರ ಜೊತೆಗೆ ಅದನ್ನು ತೊಗೊಂಡ ಮೇಲೆ ಮತ್ತೆ ಏನೇ ಕನ್ವರ್ಟ್ ಮಾಡಬೇಕು. ಏನೇ ಕನ್ವರ್ಟ್ ಮಾಡೋದ್ರ ಜೊತೆಗೆ ಮತ್ತು ವಾಪಸ್ ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಪದ್ಧತಿಗಳನ್ನು ಅನುಸರಿಸಬೇಕು. ಎಲ್ಲ NOCಗಳು ತೊಗೋಬೇಕು. ಎಲ್ಲನೂ ಮಾಡಿಕೊಂಡು ನಾವು ಲೀಸ್ ಪಡಿಬೇಕು. ಲೀಸ್ ಪಡೆದ ಮೇಲೆ ರಾಯಲ್ಟಿ ಅಂತಕ್ಕಂಥದ್ದು ಏನಿದೆ, ಸರ್ಕಾರಿ ಜಮೀನೊಳಗೂ ಅದೇ ರಾಯಲ್ಟಿ, ಪಟ್ಟಾ ಜಮೀನೊಳಗೂ ಅದೇ ರಾಯಲ್ಟಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ನ್ಯಾಯ? 2 ಮಕ್ಕಳು ಅವಳಿಜವಳಿ ಮಕ್ಕಳಿದ್ದಾಗೆ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ ಸರ್ಕಾರ. ಸೊ ಅದಕ್ಕಾಗಿ ನಮ್ಮ ಕೂಗು ಮೊದಲಿಂದ ಕೂಡ ಇದೆ. ಏನಪ್ಪ ಅಂದರೆ ನಮಗೆ ಪಟ್ಟಾದವ್ರಿಗೆ ನೀವು ಕನ್ಸೆಷನ್ ಕೊಡಬೇಕು. KMMC ರೂಲ್ಸ್ನೊಳಗೆ ಬರೀ ಕನ್ಸೆಷನ್ ರೂಲ್ಸ್ ಅಂತ ಹೆಸರಷ್ಟೇ ಇದೆ. ದೇರ್ ಇಸ್ ನೋ ಕನ್ಸೆಷನ್. 1 ಪೈಸಾ ಕನ್ಸೆಷನ್ನು ಸರ್ಕಾರಿ ಜಮೀನಿಗೆ ನಮಗೆ ಸಿಗ್ತಾ ಇಲ್ಲ. ನಮಗೆ ವಂಚಿತರಾಗಿದ್ದೇವೆ.
ಅದಕ್ಕೆ ನಮ್ಮ ಡಿಮಾಂಡ್ ಏನಪ್ಪ ಅಂದ್ರೆ ನಮಗೆ ಟೋಟಲಿ ರಾಯಲ್ಟಿನ ಇದಕ್ಕೆ ನಮಗೆ ಮುಕ್ತಿ ಸಿಗಬೇಕು, ರಾಯಲ್ಟಿ ನಮಗೆ ತೆಗಿಬೇಕು ಅಂತಕ್ಕಂಥ ನಮ್ಮ ಡಿಮಾಂಡ್. ಒಂದು ಲೈಸೆನ್ಸ್ ನೀವು ಕೊಡ್ತೀರಿ, ಕ್ಯೂ ಎಲ್ ಅಂತ ಕೊಡ್ತಾರೆ, ಸರ್ಕಾರಿ ಜಮೀನೊಳಗೆ ಕ್ಯೂ ಎಲ್ ಅಂತ ಕೊಡ್ತಾರೆ, ದಟ್ ಈಸ್ ಕ್ವಾರಿ ಲೀಸ್ ಅಂತಾರೆ ಅಲ್ಲಿ. ಇಲ್ಲಿ ನಮಗೆ ಕ್ವಾರಿ ಲೈಸೆನ್ಸ್ ಅಂತ ಹೇಳಿ ಕೊಡ್ತಾರೆ, ಹೆಸರು ಪರಿವರ್ತನೆ ಮಾಡಿದ್ದಾರೆ ಜನಕ್ಕೆ ತಿಳಿಬಾರ್ದು ಅನ್ನೋಂಗೆ. ಜನ ನಾವು ಕೋರ್ಟಿಗೆ ಹೋಗಬಾರ್ದು ಅಂತೇಳಿ ಏನೀಗ ಆಗಲೇ ಇವ್ರು ಹೇಳಿದ್ರು, ನಮ್ಮ ಹಟ್ಟಿಯೊಳೆಯವರು 32, 33, 34 ಸೆಕ್ಷನ್ನಾಗ ಪ್ರಾವಿಷನ್ ಇತ್ತು ಮೊದಲೇ, ಅದು ಹೋಗಿದಾರಪ್ಪ ಅನ್ನೋದಕ್ಕೆ ಇವ್ರು ಈಗಾಗಲೇ ಏನು ಮಾಡಿದ್ರು ಅದನ್ನು ತಮ್ಮ ಲೆಕ್ಕದೊಳಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಕಣ್ಣಿಗೆ ಮಣ್ಣು ಎರಚು ಅಂತ ಅದನ್ನು ಡೈಲ್ಯೂಟ್ ಮಾಡಿಬಿಡ್ತಾರೆ ವಿಷಯನ. ಆ ವಿಷಯವನ್ನು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇನ್ ಟೋಟಲ್ ಆಗಿ ಏನಪ್ಪ ಅಂದರೆ ನಮಗೆ ಮೂಲಭೂತವಾಗಿ ಸರ್ಕಾರ ಹಿಂದಿನಿಂದನೂ ಕೂಡ ಬಂದಿದೆ ಈ ವಿಷಯದಲ್ಲಿ. ಬ್ರಿಟಿಷ್ ಇದ್ದಾಗ ಮಾಡಿರ್ತಕ್ಕಂಥ ಒಂದು ಕಾನೂನನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಸ್ವತಂತ್ರ ಸಿಕ್ಕಿದೆ ಅಂತ ಹೇಳ್ತಾರೆ. ಎಲ್ಲಿ ಸ್ವತಂತ್ರ ಸಿಗ್ತದೆ ನಿಮಗೆ? ಅವತ್ತು ಕಾನೂನು ಮಾಡಿದ್ದು ಭೂಮಿ ಕೆಳಗಿರ್ತಕ್ಕಂಥ ಆಸ್ತಿ ಸರ್ಕಾರದ್ದು ಅಂತ ಹಿಂದೆ ಬ್ರಿಟಿಷರು ಮಾಡಿದ್ರು. ಇದನ್ನು ಬ್ರಿಟಿಷರು ಮಾಡಿದ ಮೇಲೆ ನಾವು ಯಾವುದೋ ಒಂದು ಜಮೀನು ನೀವು ಖರೀದಿ ಮಾಡಿದಾಗ ನಿಮ್ಗೆ ಕೊಡ್ತಾರೆ, ನೀವು ಪಿತ್ರಾರ್ಜಿತವಾಗಿ ನೀವು ಎಷ್ಟೋ ತಲೆಮಾರು ಹೋದ್ರೂ ಕೂಡ ನಿಮ್ಮದೇ ಆಸ್ತಿ ಅಂತ ಅಲ್ಲಿ ರಿಜಿಸ್ಟ್ರೇಷನ್ನೇ ಕೊಡ್ತಾರೆ. ಮತ್ತು ಅದರೊಳಗೆ ಇರುವಂಥ ಹಕ್ಕು ನಮಗೆ ಯಾಕೆ ಇರೋದಿಲ್ಲ? ಇನ್ ರೆಸ್ಪೆಕ್ಟ್ ಆಫ್ ದ್ಯಾಟ್ ದೆರ್ ಇಸ್ ಅ ಸುಪ್ರೀಂ ಕೋರ್ಟ್ ಆರ್ಡರ್ ಆಲ್ಸೋ. ಮೇಲೆ ಸರ್ಫೇಸ್ ರೈಟ್ಸ್ ಆಫ್ ದಿ ಲ್ಯಾಂಡ್ ವೆಸ್ಟ್ ವಿತ್ ದಿ ಓನರ್ ಆಫ್ ದಿ ಲ್ಯಾಂಡ್ ಅಂತ ಸ್ಪಷ್ಟ ಇದೆ, ಭಾಳ ಕ್ಲಿಯರ್ ಆಗಿದೆ ಅದು. ಬಟ್ ಅದು ಇನ್ನೂ ಪೆಂಡಿಂಗ್ ಇಟ್ಟಿದ್ದಾರೆ. ಅದನ್ನು ಕನ್ಸಿಡರ್ ಮಾಡಿಕೊಂಡು ನಮಗೆ ಇದರ ಕನ್ಸೆಷನ್ ಕೊಡಬೇಕು ಅಂತ ನಾವು ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀವಿ. ಒಂದು ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ರಾಯಲ್ಟಿ ಅಂತ ಇರ್ತದೆ, ಆ ರಾಯಲ್ಟಿ ಕಟ್ಟಿದ ಮೇಲೆ ಅದರ ಮೇಲೆ ಮತ್ತೆ GST ಹಾಕ್ತಾರೆ. ನಾವು ಓನರ್ಸು, ಆಮೇಲೆ ನಮ್ಮ ಗ್ರ್ಯಾಂಟಿಗೆ ನಮ್ಮ ಜಮೀನಿಗೆ ನಾವೇ ರಿಜಿಸ್ಟ್ರೇಷನ್ ಫೀ ಕೊಡಬೇಕು, ನಾವೇ ಅದಕ್ಕೆ ಹೋಗಿ ತೊಗೋಬೇಕು, ನನ್ನ ಹೆಸರಲ್ಲೇ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಹೇಳಿದೆಯಲ್ಲಿ ನ್ಯಾಯ. ಮತ್ತು ನಾವು ಅದಕ್ಕೆ ಡೆಡ್ ರೆಂಟ್ ಕೊಡಬೇಕಂತ, ನನ್ನ ಜಮೀನಿಗೆ ನಾನಾ ರೆಂಟ್ ಕೊಟ್ಕೊಳ್ಳೋದ? ಇದು ಎಲ್ಲಿ ಪದ್ಧತಿ? ಇಂಥವು ಅನೇಕ ಸಮಸ್ಯೆಗಳಿದಾವೆ. ಐ ವಿಲ್ ಕಮ್ ಟು ಯು ಇನ್ ಡೀಟೇಲ್ ರಿಗಾರ್ಡಿಂಗ್ ದಿಸ್ ಪಾಯಿಂಟ್. ಎನಿವೆ, ಥ್ಯಾಂಕ್ ಯು.